ಹಾಯ್ ಫ್ರೆಂಡ್ಸ್, ನಾನು ನಿಮ್ಗೆ ಇವತ್ತು ಸ್ಪೆಷಲಾಗಿ ಒಂದು ಉಂಡೆ ತೋರಿಸ್ತಾ ಇದ್ದೇನೆ. ಕ್ವಿಕ್ಕಾಗಿ ಮಾಡುವಂಥದ್ದು. ಈಗ ನಾವೆಲ್ಲ ದೇವಸ್ಥಾನಕ್ಕೆ ಹೋದರೆ ಪ್ರಸಾದ ತಗೊಳ್ತೇವೆ, ಸೇವೆ ಮಾಡಿಸ್ತೇವೆ. ಯಾವಾಗ ಪ್ರಸಾದ ಸಿಗ್ತದೆ, ಆ ಉಳಿದಂಥ ಪ್ರಸಾದವನ್ನು ಏನು ಮಾಡೋದು ಅಂತೇಳಿ ಆಲೋಚನೆ ಮಾಡ್ತೇವೆ. ಆವಾಗ ಈ ರೀತಿಯಾಗಿ ಕ್ವಿಕ್ಕಾಗಿ ಮಕ್ಕಳಿಗೆ ಮಾಡಿ ನಾವು ಕೊಡ್ಬೋದು. ಬನ್ನಿ ತಯಾರು ಮಾಡೋಣ. ದೇವಸ್ಥಾನದ ಪ್ರಸಾದ ಇದೆ, ತುಂಬ ಸಿಹಿಯಾಗಿದೆ. ಅದಕ್ಕೋಸ್ಕರ ಸ್ವಲ್ಪ ಅದನ್ನು ಇನ್ನೋವೇಟಿವ್ ಮಾಡುವ. ಇಲ್ಲಿ ನೋಡಿ, ಬಾದಾಮ್ ತಗೊಂಡಿದ್ದೇನೆ, ಕಡಲೆ ಬೀಜ ಇದೆ ಮತ್ತು ತೆಂಗಿನ ತುರಿ. ಮೊದಲಿಗೆ ಇದನ್ನು ಹುಡಿ ಮಾಡಿಕೊಳ್ಳುವ. ಮಿಕ್ಸ್ ಮಾಡಿದೆ ನೋಡಿ, ಸ್ವಲ್ಪ ತುಪ್ಪ ಹಾಕಿಕೊಂಡೆ, ಇನ್ನೂ ಸ್ವಲ್ಪ ಹಾಕ್ಕೊಂಡು ಉಂಡೆ ಕಟ್ಕೊಳ್ಳುವ. ತೆಂಗಿನ ತುರಿ ನಾನು ಮೆಲ್ಲನೆ ತುರಿದೇನೆ ತರಿಯಾಗಿ. ಸಿಹಿ ಏನೂ ಹಾಕಲಿಲ್ಲ, ಯಾಕಂದರೆ ತುಂಬ ಸಿಹಿಯಾಗಿತ್ತು. ನೀವು ಬೇಕಿದ್ರೆ ಡ್ರೈ ನಟ್ಸನ್ನು ಹಾಕ್ಕೊಳ್ಬೋದು. ಇನ್ನು ಇಂಥ ದೇವರ ಪ್ರಸಾದ ಎಲ್ಲ ಸಿಗ್ತದಲ್ವ, ದೊಡ್ಡ ದೊಡ್ಡ ದೇವಸ್ಥಾನಕ್ಕೆಲ್ಲ ಹೋದರೆ ನಾವು ತುಂಬ ಸೇವೆಗಳನ್ನು ಮಾಡಿಸ್ತೇವೆ. ಪುನಃ ಅದೇ ರೀತಿ ಇಟ್ಟು ತಿನ್ನೋದಕ್ಕಿಂತ ಸ್ವಲ್ಪ ಇನ್ನೋವೇಟಿವ್ ಆಗಿ ಮಾಡಿಕೊಳ್ಬೋದು, ಬಿಸಾಡದೆ. ಫಂಗಸ್ ಬಂದು ಸುಮ್ಮನೆ ಬಿಸಾಡೋದಕ್ಕಿಂತ ಹಾಗೆ ಇಟ್ಟರೆ ಫಂಗಸ್ ಬರ್ತದೆ, ಹೌದು, ಹಾಳಾಗ್ತದೆ. ಅದಕ್ಕಿಂತ ಈ ರೀತಿ ಮಾಡಿ ಮಕ್ಕಳಿಗೆ ಕೊಟ್ಟರೆ ಪ್ರಸಾದ ಅಂದರೆ ನಾವು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೇವೆ ಬಾಯಿಗೆ ಅಲ್ವಾ, ಯಾರಾದರೂ ಅಷ್ಟೇ. ತುಂಬ ತಿನ್ನಲಿಕ್ಕಾಗೋದಿಲ್ಲ. ಆವಾಗ ಈ ರೀತಿಯೆಲ್ಲ ಮಾಡ್ಕೊಳ್ಬೋದು. ಯಾಕಂದರೆ ಅದು ಹುರಿದ ಕಡಲೆ ಬೀಜದಿಂದ ಮಾಡ್ಕೊಳ್ತಾರೆ ಅವರು. ನಿಮಗೆ ತೋರಿಸುವ ಮೊದಲು ನಾನು 4 ಚಮಚ ಹಾಕಿದ್ದೆ ತುಪ್ಪನೇ ಸ್ಮೆಲ್ ಬರ್ತಾ ಇದೆ. ಬಾಯಿಗೆ ಹಾಕುವಾಗ ಒಳ್ಳೆ ಟೇಸ್ಟಿಯಾಗಿದೆ. ಹುರಿದ ಕಡಲೆ ಬೀಜ ಟೇಸ್ಟಿಯಾಗಿರ್ತದೆ. ಅದರೊಂದಿಗೆ ಸಕ್ಕರೆ ಹಾಕಿದರೆ ಹೇಳುವುದೇ ಬೇಡ. ನಾವಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೇವೆ, ಬಾದಾಮಿ ಬೀಜ ಹಾಕಿದ್ದೇನೆ, ತೆಂಗಿನ ತುರಿ, ಈ ರೀತಿಯಾಗಿದ್ದರೆ ನೀವು ತಯಾರು ಮಾಡಿ ಯಾವ ರೀತಿ ಆಯಿತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಪ್ಲೀಸ್.